ಬೆಸ್ಕಾಂ ಅಧಿಕಾರಿಗಳು ಮತ್ತು ವಿಜಿಲೆನ್ಸ್ ಅಧಿಕಾರಿಗಳು ಕೇವಲ ಬಡವರಿಗೆ ಮಾತ್ರ ಕಾನೂನನ್ನು ಪಾಲಿಸ್ತಾರೆ ಅಂತ ಕಾಣಿಸುತ್ತೆ. ಸರ್ಕಾರ ಮತ್ತು ಸರ್ಕಾರದ ಅಧೀನದಲ್ಲಿ ಬರುವಂತಹ ಒಂದಿಷ್ಟು ಇಲಾಖೆಗಳಿಗೆ ಇವರು ಉಚಿತವಾಗಿ ಕರೆಂಟ್ ಕೊಟ್ಟರು ಅಥವಾ DC ಮಾಡ್ಕೊಂಡ್ರು ಯಾವುದೇ ರೀತಿಯಾದ ಪ್ರಶ್ನೆ ಮಾಡಲ್ಲ ಅಂತ ಕಾಣಿಸುತ್ತೆ. ಇವತ್ತು ನಾವು ಸಿಂಗಸಂದ್ರದ A ಬ್ಲಾಕ್ ಹತ್ರ ನಾವಿದ್ದೀವಿ. ಇಲ್ಲೊಂದು ಪಾರ್ಕ್ನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು GBA ವ್ಯಾಪ್ತಿಗೆ ಬರುತ್ತೆ. ನೋಡಿ, ಈ ಪಾರ್ಕ್ ಇಡೀ ಕಬ್ಬಿಣದಿಂದ ಮಾಡಲಾಗಿದೆ. ಇಲ್ಲೊಂದು ಸೆಂಟ್ರಲ್ಲಿ ಒಂದು ಸೆಟ್ಟಿಂಗ್ ಚೇರ್ದು ಒಂದು ಇದು ಮಾಡಿದ್ದಾರೆ, ಒಂದು ಜಾಗ ಮಾಡಿದ್ದಾರೆ. ಇದನ್ನು ಸಹ ಕಬ್ಬಿಣದಲ್ಲೇ ಮಾಡಿದ್ದಾರೆ. ಇಲ್ಲೊಂದು ಕಟ್ಟಡನೂ ಕಟ್ಟಿದ್ದಾರೆ ಮತ್ತು ಇಲ್ಲೊಂದು ಕಚೇರಿಯ ಸ್ಥಳವನ್ನು ಸಹ ಕೊಟ್ಟಿದ್ದಾರೆ. ನೀವು ಈ ಕಚೇರಿ ಸ್ಥಳವನ್ನೆಲ್ಲ ನೋಡಿ, ಇದಿಷ್ಟು ವಿದ್ಯುತ್ತಿನ ಸಂಪರ್ಕವಿಲ್ಲದೆ ಈ ಒಂದು ಪಾರ್ಕಿನ ಕಾಮಗಾರಿ ಮಾಡೋಕ್ಕಾಗುತ್ತಾ? ಫಸ್ಟ್ ಪಾಯಿಂಟು. ಎರಡನೇ ಪಾಯಿಂಟು, ಇಲ್ಲಿ ನೋಡ್ಬೋದು ನೀವು, ಬೋರ್ವೆಲ್ ಸಹ ಹಾಕಿದರೆ ಅದಕ್ಕೆಲ್ಲ ಸಂಪರ್ಕನೂ ಕೊಟ್ಟಿದ್ದಾರೆ. ಪೈಪ್ ಕನೆಕ್ಷನ್ ಇದೆ, ಎಲ್ಲ ಇದೆ ಮತ್ತು ಇದಕ್ಕೆ ಬೇಕಾದಂಥ ವಿದ್ಯುತ್ ಸಂಪರ್ಕನೂ ಆವಾಗಲೇ ನಿಮ್ಗೆ ತೋರಿಸಿದೆ, ಆ ವಿದ್ಯುತ್ ಸಂಪರ್ಕನೂ ಸಹ ಇದೆ. ಈ ಒಟ್ಟಾರೆಯಾಗಿ ಇದನ್ನೆಲ್ಲ ನೋಡ್ತಾ ಇದ್ರೆ ಒಬ್ಬ ಜನಸಾಮಾನ್ಯ ಏನಾದರೂ ಒಂದು ಸಣ್ಣ ವೈರ್ ಹಾಕೊಂಡ್ರೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿಯ ಒಂದು ದಂಡವನ್ನು ವಿಧಿಸುವಂತಹ ವಿಜಿಲೆನ್ಸ್ ಪೊಲೀಸ್ ಅವರಿಗೆ ಯಾಕೆ ಇಷ್ಟೊಂದು ಅಕ್ರಮ ಕಣ್ಣಿಗೆ ಕಾಣಿಸ್ಲಿಲ್ವಾ? ಈ ರೀತಿಯ ಒಂದು ದೌರ್ಜನ್ಯ GBA ಅವ್ರಿಗೆ ಏನಾದರೂ ಸ್ಪೆಷಲಾಗಿ ಏನಾದರೂ ಪರ್ಮಿಷನ್ ಇದೆಯಾ ಅವ್ರಿಗೆ ಸರ್ಕಾರದಿಂದ? ಬೆಸ್ಕಾಮಿನ ವಿದ್ಯುತ್ತನ್ನ ಹೇಗೆ ಬೇಕಾದರೂ ಬಳಸ್ಬೋದು ಮತ್ತು ಬೆಸ್ಕಾಂನ ವಿದ್ಯುತ್ತನ್ನ ಅವ್ರು ಇಷ್ಟ ಬಂದಂಗೆ ಬಳಕೆ ಮಾಡ್ಬೋದು ಅನ್ನೋದು ಯಾವ್ದಾದ್ರು ನಿಯಮ ಮತ್ತು ಕಾನೂನನ್ನು GBA ಅವರಿಗೆ ಬೆಸ್ಕಾಂ ಅವ್ರು ಏನಾದರೂ ಬರ್ಕೊಟ್ಟಿದ್ದಾರಾ ಗೊತ್ತಿಲ್ಲ. ಆದರೆ ಬೆಸ್ಕಾಂ ಅವರು ಸಹ ಅಷ್ಟೇ, ಇವ್ರು ಫಸ್ಟು ತಿಳ್ಕೋಬೇಕು, ಈ ರೀತಿಯ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಈ ರೀತಿಯ ಒಂದು ಇಲ್ಲಿಗಲ್ ಪವರ್ ಸಪ್ಲೈ ನಡೀತಾ ಇದೆ ಅಂದಾಗ ಇಲ್ಲಿರುವಂತಹ ಸ್ಥಳೀಯ ಶಾಖಾ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಶಾಖಾ ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ಲಿದ್ದಂಗೆ ಇಷ್ಟು ದೊಡ್ಡ ಪಾರ್ಕಿನ ಕನ್ಸ್ಟ್ರಕ್ಷನ್ ನಡೆಯುತ್ತಾ? ಸಣ್ಣ ಪುಟ್ಟು ಮನೆ ರೀ, ಒಂದು ಪುಟ್ಟು ಮನೆ ಯಾವನಾದರೂ ಸಾರ್ವಜನಿಕ ಒಂದಿಷ್ಟು ವಿದ್ಯುತ್ ಬಳಸಿದ್ರೆ ಇಮ್ಮಿಡಿಯೇಟ್ ಆಗಿ ಬರುವಂತಹ ವಿಜಿಲೆನ್ಸ್ ಪೊಲೀಸ್ ಅವರಾಗಿರ್ಬೋದು ಅಥವಾ ವಿಜಿಲೆನ್ಸ್ ಅವರು ಯಾವ ರೀತಿಯಾಗಿ ಅವರಿಗೆ ದಂಡಗಳನ್ನ ವಿಧಿಸ್ತಾರೆ ಮತ್ತು ಅವರಿಗೆ ವಿದ್ಯುತ್ ಸಂಪರ್ಕ ಕಟ್ ಮಾಡಿ ಇಡೀ ಮನೆನ ಕತ್ಲು ಮಾಡ್ತಾರೆ. ಅದೇ ರೀತಿಯಾಗಿ ಇವ್ರಿಗೆ ಯಾಕಾಗಲ್ಲ? ಇಷ್ಟು ದೊಡ್ಡ ಪಾರ್ಕ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಯಾವೊಬ್ಬ ಅಧಿಕಾರಿಗೂ ಕಣ್ ಕಾಣಿಸಿಲ್ಲ, ವಿಜಿಲೆನ್ಸ್ ಅವ್ರಿಗೂ ಕಣ್ ಕಾಣಿಸಿಲ್ಲ ಅನ್ನೋದು ಇದೊಂದು ರೀತಿಯಾಗಿ ಜಾಣ ಕುರುಡಿನ ಇನ್ನೊಂದು ಪ್ರತಿರೂಪ ಅಂತ ಹೇಳ್ಬೋದು. ಇವತ್ತು ನಿಜವಾಗ್ಲೂ ಬೆಸ್ಕಾಂ ಅಧಿಕಾರಿಗಳು ಒದ್ದು ಮಲಗಿದ್ದಾರೆ ಅಂತ ಕಾಣಿಸುತ್ತೆ. ಕಳೆದ ಒಂದು ವಾರದಿಂದ ರಜದ ಮೋಜಿನಲ್ಲಿರುವಂತಹ ಬೆಸ್ಕಾಂ ಅಧಿಕಾರಿಗಳೇ, ದಯವಿಟ್ಟು ಎಚ್ಚೆತ್ಕೊಳ್ಳಿ. ಇದು ನಿಮ್ಮ ವಾಣಿಯ ಇಂಪ್ಯಾಕ್ಟ್ ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಸಿಂಗಸಂದ್ರದಲ್ಲಿರುವಂತಹ ಒಂದು BDA ಪಾರ್ಕು ಇವತ್ತು ರಾಜಾರೋಷವಾಗಿ ಅಕ್ರಮ ವಿದ್ಯುತ್ ಸಂಪರ್ಕದಿಂದ ಇಲ್ಲಿ ಒಂದು ಕೆಲಸ ಮಾಡಿ ಇವರೊಂದು ಪಾರ್ಕಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇದು ಏನು ಸುಮ್ಮನೆ ಅಲ್ಲ. ಈ ಒಂದು ಪಾರ್ಕ್ ಕನ್ಸ್ಟ್ರಕ್ಷನ್ ಏನು BDA ನೇರವಾಗಿ ಮಾಡ್ತಿರಲ್ಲ, ಈ ಪಾರ್ಕ್ ಕನ್ಸ್ಟ್ರಕ್ಷನ್ನ ಒಬ್ಬ ಗುತ್ತಿಗೆದಾರನ ಕೊಟ್ಟಿರ್ತಾರೆ. ಗುತ್ತಿಗೆದಾರ ವಿದ್ಯುತ್ ಸಂಪರ್ಕ ಪಡಿಬೇಕು, ನೀರಿನ ಸಂಪರ್ಕ ಪಡಿಬೇಕು, ಪ್ರತಿಯೊಂದನ್ನು ಪಡೆದ ನಂತರವೇ ಈ ಒಂದು ಕಾಮಗಾರಿ ಮಾಡಬೇಕು. ಆದರೆ ಇಲ್ಲಿ ನಡೀತಿರೋದೇನು ಯಾವುದು ಲೀಗಲಿ ನಡೀತಾ ಇಲ್ಲ. ಇಲ್ಲಿ ಬೆಸ್ಕಾಂನಿಂದ ಒಂದು ಟೆಂಪ್ರವರಿ ಕನೆಕ್ಷನ್ ಪಡೆದು ಅದಕ್ಕೆ ಕಟ್ಟಬೇಕಾದಂಥ ಡೆಪಾಸಿಟ್ನ ಕಟ್ಟಿ ಇವರು ಒಂದು ಸಂಪರ್ಕನ ಕೊಡಬೇಕಾಗಿತ್ತು. ನನ್ನದು ಇನ್ನೊಂದು ವಾದ ಇದೆ. ಈಗಿನ ಹೊಸ ಕಾನೂನಿನ ಅಡಿಯಲ್ಲಿ ಇವರು ವಿದ್ಯುತ್ ಸಂಪರ್ಕ ಟೆಂಪ್ರವರಿನೂ ಸಹ ಕೊಡಕ್ಕೆ ಬರಲ್ಲ. ಯಾಕಂದರೆ ಇದ್ರ ವಿಸ್ತೀರ್ಣ ನೋಡ್ಬೋದು, ಸರಿಸುಮಾರು 3/4 ಎಕರೆಗಳಿರ್ಬೋದು. ನೀವು ನೋಡ್ತಾ ಇರ್ಬೋದು, ಇದೊಂದು 3/4 ಎಕರೆಯ ಒಂದು ಪಾರ್ಕ್ ಇದು. ಈ ಪಾರ್ಕಿಗೆ ಈಗ ಇವ್ರು ಏನಾದರೂ ವಿದ್ಯುತ್ ಸಂಪರ್ಕ ಕೊಡಕ್ಕೆ ಬರುತ್ತಾ? ನಿಜವಾಗ್ಲೂ ಯೋಚನೆ ಮಾಡಬೇಕು. ಇಲ್ಲೊಂದು ಪುಟ್ಟದಾಗಿ ಒಂದು ಆಫೀಸಿನ ಕಚೇರಿ ಕಟ್ಟಿದ್ದಾರೆ. ಈ ಕಚೇರಿಗೆ ಈಗ ವಿದ್ಯುತ್ ಸಂಪರ್ಕ ಬೆಸ್ಕಾಂ ಅವರು ಯಾವ ರೀತಿಯಾಗಿ ಕೊಡ್ತಾರೆ? ಇವತ್ತು ಸಾರ್ವಜನಿಕರು ಹಳ್ಳಿಗಳಲ್ಲಿ ತಮ್ಮ ಮನೆಗಳನ್ನು ಕಟ್ಟಿದಾಗ 1 ಎಕರೆನೋ 1 ಗುಂಟೆ 2 ಗುಂಟೆನೋ 3 ಗುಂಟೆನೋ 4 ಗುಂಟೆನೋ ಜಾಗದಲ್ಲಿ ತನ್ನದೊಂದು ಮನೆ ಕಟ್ಟಿದಾಗ ಅದಕ್ಕೆ ಹೇಳ್ತಾರೆ, ನಾವು 1 ಗುಂಟೆಯ ಮೇಲಿದ್ರೆ 30-40 ಮೇಲೆ ಇದ್ರೆ ಅದಕ್ಕೆ ವಿದ್ಯುತ್ ಸಂಪರ್ಕ ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಆದರೆ ಈ ಒಂದು ಪಾರ್ಕಿಗೆ ಈಗೇನಾದರೂ ವಿದ್ಯುತ್ ಸಂಪರ್ಕ ಕೊಟ್ಟರೆ ಯಾವ ಅಡಿಯಲ್ಲಿ ಕೊಡ್ತಾರೆ ಅದು ಮುಖ್ಯ. ಮತ್ತು ಒಟ್ಟಾರೆಯಾಗಿ ನಮ್ಮದು ಒಂದೇ ವಾದ, ಒಬ್ಬ ಸಾರ್ವಜನಿಕನಿಗೆ ಯಾವ ಕಾನೂನು ಅಪ್ಲಿಕೇಬಲ್ ಆಗುತ್ತೋ, ಯಾವ ನಿಯಮ ಬರುತ್ತೋ ಆ ನಿಯಮ ಸರ್ಕಾರಕ್ಕೂ ಅಪ್ಲಿಕೇಬಲ್ ಆಗಬೇಕನ್ನೋದು ನಮ್ಮ ವಾದ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.